ಇದ್ ಬಂದ್ಬಿಟ್ಟು ನಾವ್ ಯೂಸ್ ಮಾಡ್ತಿರೋಂತ ರೈಸ್ ಪೇಪರ್ ಗೈಸ್. ಸೂಪರ್ ಆಗಿದೆ, ಸ್ಪೈಸಿ ಆಗಿದೆ. ಅಷ್ಟು ಸ್ಟವ್ ಹಚ್ಬೇಕು. ಸೊ ಇವಾಗ ರೆಡಿ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತ ಅಂದ್ರೆ ನಾವಿಬ್ರು ಕುಕಿಂಗ್ ಮಾಡ್ತಿದೀವಿ. ಕುಕಿಂಗ್ ಚಾಲೆಂಜ್ ಅಲ್ಲ, ನಾನ್ ಇವಳಿಗೆ ಡಯಟ್ ಒಂಥರ ಡಯಟ್ ಅಂತಾನು ಅನ್ಬೋದು ಅಥವಾ ಗೈಸ್ ಈಗ ಒಂದು ರೈಸ್ ಪೇಪರ್ ಗೊತ್ತಲ್ವಾ ನಿಮ್ಗೆ? ಸೊ ರೈಸ್ ಪೇಪರ್ ಅಲ್ಲಿ ಗೊತ್ತಾ ಅದ್ರದ್ದು ಡಂಪ್ಲಿಂಗ್ಸ್ ಗೈಸ್. ನಾವು ರೈಸ್ ಪೇಪರ್ ಅಲ್ಲಿ ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀವಿ. ಸೊ ಆ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ತುಂಬಾ ಈಸಿ ಆಕ್ಚುಲಿ. ಸೊ ಅದನ್ನ ಮಾಡೋಣ. ಚುಚ್ಚು. ಸೊ ಗೈಸ್ ಬನ್ನಿ ಹೋಗೋಣ, ಮಾಡೋಣ. ಸೊ ಗೈಸ್ ನಾನು ಕೆಲವೊಂದು ಐಟಮ್ಸ್ ನ ಬ್ಲಿಂಕಿಟ್ ಇಂದ ಆರ್ಡರ್ ಮಾಡಿದೆ ಈ ಡಿಶ್ಗೆ, ಎಸ್ಪೆಷಲಿ ರೈಸ್ ಪೇಪರ್ ಆಗ್ಲಿ ಚೀಸ್ ಆಗ್ಲಿ ಎಲ್ಲ. ಸೊ ತೋರಿಸ್ತೀನಿ ಬನ್ನಿ. ಇದ್ ಬಂದ್ಬಿಟ್ಟು ನಾವ್ ಯೂಸ್ ಮಾಡ್ತಿರೋಂತ ರೈಸ್ ಪೇಪರ್ ಗೈಸ್. ಇದೊಂದು ಆರ್ಡರ್ ಮಾಡಿದೀನಿ. ಅದ್ರ ಜೊತೆಗೆ ಮೊಸರೆಲ್ಲಾ ಚೀಸ್. ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಇದು ಮತ್ತೆ ಸ್ವಲ್ಪ ಹೆಂಗಿದ್ರು ಸ್ವಲ್ಪ ಜಂಕ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಪ್ರೋಟೀನ್ ಸಿಕ್ಲಿ ಅಂತ ಪನ್ನೀರ್ ಹಾಕ್ತಾ ಇದೀವಿ. ನೀವು ಬೇಕಿದ್ರೆ ಪನ್ನೀರ್ ಹಾಕ್ಬೋದು, ಸ್ವೀಟ್ ಕಾರ್ನ್ ಹಾಕ್ಬೋದು, ಬೇರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕ್ಬೋದು. ನಾನು ವೆಜಿಟೇಬಲ್ಸ್ ಪ್ಲಸ್ ಪನ್ನೀರ್ ಎರಡು ಹಾಕ್ತಾ ಇದೀನಿ ಗೈಸ್. ಸೊ ಬನ್ನಿ ಮಾಡೋಣ. ಸೊ ಗೈಸ್ ಮೇನ್ಲಿ ವೆಜಿಟೇಬಲ್ಸ್ ಏನೇನ್ ಬೇಕು ಅಂತ ಅಂದ್ರೆ ಕ್ಯಾರೆಟ್ ತುಂಬಾ ಚಿಕ್ಕದಾಗಿ ತುರ್ಕೊಂಡಿರೋದು. ಸೊ ಇದ್ ಬಂದ್ಬಿಟ್ಟು ಕೋಸು ಗೈಸ್, ಎಲ್ಲರಿಗೂ ಗೊತ್ತು ಎಲೆಕೋಸು. ಮತ್ತೆ ಕ್ಯಾಪ್ಸಿಕಮ್ ತಗೊಂಡಿದೀನಿ ಸ್ವಲ್ಪ, ಎಲ್ಲ ಅರ್ಧ, ಯಾಕಂದ್ರೆ ತುಂಬಾ ಜಾಸ್ತಿ ಸ್ಟಫಿಂಗ್ ಹಾಕ್ಬಾರ್ದು, ಅಷ್ಟೊಂದ್ ಚೆನ್ನಾಗಿರಲ್ಲ. ಸೊ ಇದರ್ಧ. ಮತ್ತೆ ಒಂದ್ ಈರುಳ್ಳಿ ತಗೊಂಡಿದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ತಗೊಳ್ಳಿ, ಯಾಕಂದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇದ್ರ ಜೊತೆಗೆ ಇನ್ನ ಬೆಳ್ಳುಳ್ಳಿನ ಫುಲ್ ಚಾಪ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಅದನ್ನ ಮರ್ತೋಗ್ಬಿಟ್ಟಿದೆ, ಇವಾಗ ಚಾಪ್ ಮಾಡ್ಕೋತೀನಿ. ಸೊ ಬನ್ನಿ. ನಾವು ಇವಾಗ ಪನ್ನೀರ್ನ ಎಲ್ಲ ಫುಲ್ ಕಂಪ್ಲೀಟ್ಲಿ ಗ್ರೇಟೆಡ್, ತುರ್ಕೊಂಡಿದೀವಿ ಅಂದ್ರೆ ಕೈಯಲ್ಲೇ ಮಾಡ್ಕೊಂಡೆ. ಸೊ ದಟ್ ನೀಟಾಗಿ ಕೂರುತ್ತೆ, ನೀಟಾಗಿ ಚಿಕ್ಕದಾಗ ಬರುತ್ತೆ. ತುರ್ಕೊಂಡ್ರು ಚೆನ್ನಾಗೇ ಬರ್ತಿತ್ತು, ಬಟ್ ಎಲ್ಲ ಒಂದ್ ಸ್ವಲ್ಪ ದಪ್ಪ ಆಗೋದು, ಒಂದ್ ಸ್ವಲ್ಪ ಚಿಕ್ಕದಾಗೋದು. ಸೊ ಕೈಯಲ್ಲಿ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಈ ತರ ಕಾಣಿಸುತ್ತೆ ಗೈಸ್. ಸೊ ಇವಾಗ ಬೆಳ್ಳುಳ್ಳಿನೂ ಆಯ್ತು. ಸೊ ಬನ್ನಿ ಇವಾಗ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸಾಟೆ ಮಾಡ್ಕೊಳ್ಬೇಕು, ಅಂದ್ರೆ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು, ಸ್ಟಫಿಂಗ್ ಮಾಡ್ಕೊಳ್ಬೇಕು ಗೈಸ್. ಸೊ ಆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ಅಷ್ಟು ಎಣ್ಣೆ ಹಾಕ್ಬೇಕು. ಫಸ್ಟ್ ಸ್ಟವ್ ಹಚ್ಬೇಕು. ಆಯ್ತು ಗೈಸ್, ಫಸ್ಟ್ ಸ್ಟವ್ ಹಚ್ಚೋಣ. ಸೊ ಸ್ಟವ್ ಹಚ್ಚಿದೀವಿ. ಸೊ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕ್ಬಿಡ, ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಗೈಸ್. ಸಾಕು. ಏಂತಕ್ ಇಷ್ಟ ಎಣ್ಣೆ ಹಾಕೊಂಡ್ವಿ ಅಂದ್ರೆ, ಇನ್ ದ ಸೆನ್ಸ್ ಕಂಪ್ಲೀಟ್ ಆಗಿ ಎಲ್ಲಾದನ್ನು ಫ್ರೈ ಮಾಡ್ಕೊಳ್ಬೇಕಲ್ಲ. ಸೊ ಎಲ್ಲಾದನ್ನು ಫ್ರೈ ಆಗಕ್ ಸ್ವಲ್ಪ ಜಾಸ್ತಿನೇ ಬೇಕು. ಅದ್ರಲ್ಲೂ ಸ್ವಲ್ಪ ಕಡಿಮೆನೆ ಹಾಕೊಂಡಿದೀವಿ. ಸ್ವಲ್ಪ ಕಾಯಿಲಿ ಗೈಸ್. ಸಾಸಿವೆ ಒಗ್ಗರಣೆ ಹಾಕ್ಲಾ ಅಥವಾ ಬೇಡ, ಅದೆಲ್ಲ ಹಾಕಲ್ಲ. ಇವಳೇನ್ ಚಿತ್ರಾನ್ನ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದಾಳೆ ಗೈಸ್. ಸಾಸಿವೆ ಒಗ್ಗರಣೆ ಹಾಕ್ಬೇಕಂತೆ. ಆಯ್ತು, ಎಣ್ಣೆ ಕಾದಿದೆ ಅವಾಗೇನೆ ಗೈಸ್. ಎಣ್ಣೆ ಕಾದಿದೆ. ಇವಾಗ ಫಸ್ಟ್ ಬೆಳ್ಳುಳ್ಳಿ ಹಾಕ್ತಿದೀವಿ. ಸೊ ಹುಡುಕ್ತಾ ಇದ್ದಾಳೆ, ಸಿಗ್ತಾ ಇಲ್ಲ. ಇದ್ರಲ್ಲ ಹೊಡಿತೀನಿ ಒಳಗೆ. ಹೈಡ್ ಅನ್ನಂಗ್ ಹಾಕ್ತೀನಿ. ಸೊ ನೀವ್ ನೋಡ್ಬೋದು ಈ ತರ ಇದೆ. ಸೊ ಇದೊಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ಬೇಕು. ಸೊ ಆ ಗೋಲ್ಡನ್ ಬ್ರೌನ್ ಆಗ್ಬೇಕು. ಆದ್ಮೇಲೆ ಒಂದೊಂದಾಗೆ ಇದನ್ನ ಹಾಕೋಣ ಗೈಸ್. ಸೊ ದಟ್ ಆಗಿದೆ, ಅದು ಗೋಲ್ಡನ್ ಬ್ರೌನ್ ಹಾಕು. ಈ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಫಸ್ಟ್ ಈರುಳ್ಳಿ ಹಾಕೊಂಡ್ಬಿಡೋಣ. ಇಷ್ಟು ಸಣ್ಣಕ್ಕೆ ಯಾರನ್ನ ಕಟ್ ಮಾಡ್ತಾರ? ನಾನ್ ಮಾಡ್ತೀನಿ. ನಾನ್ ಕಂಪ್ಲೀಟ್ ಆಗಿ ಜಾನು ಬಿಲ್ಡಪ್ ತಗೊಂಡು
ಯಾರ್ ಸುಳ್ಳಿ ಅಂತ ಲಾಸ್ಟ್ ಬ್ಲಾಗ್ ಅಲ್ಲೇ ಗೊತ್ತಾಗಿರುತ್ತೆ guys. ಇಲ್ಲ ಕಂಪ್ಲೀಟ್ಲಿ ನಾನೇ ಹೆಚ್ಚಿದ್ದು. ಇವಳು ಇವಾಗ ಬಂದಿದ್ದು, ಇವಳು ಇವಾಗ ಬಂದು ಬರೇ ವಿಡಿಯೋಗ್ ಬರ್ತಿದಾಳ ಅಷ್ಟೇ. ಇವಳಿಗೆ ಮಾಡ್ಕೊಡ್ತಿರೋದು. ಒಂಚೂರ್ ಮುಂಚೆ ಬಂದು ಹೆಚ್ಕೊಡೋದು ಇವೆಲ್ಲ ಏನಾರ ಇಲ್ಲ ಅಂದ್ರೆ ಇದು ಬೇಯಲ್ಲ. ಸೊ ನಾವು ಇದನ್ನ ಹೂಕೋಸು ಹಾಕ್ತಾ ಇದೀವಿ ಫಸ್ಟ್. ಎಲೆಕೋಸು ಅಲ್ಲ ಸಾರಿ, ಎಲೆಕೋಸು. ಇನ್ಫಾರ್ಮೇಶನ್ ಕೊಡ್ಬಾರ್ದು. ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ್ 2 ಹಾಕ್ಬಿಟ್ಟೆ ಗೈಸ್. ಸೊ ಸ್ವಲ್ಪ ನೀಟಾಗೆ ಫ್ರೈ ಆಗ್ಲಿ ಅಂತ. ಸೊ ಇದನ್ನ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಆದ್ಮೇಲೆ ಸಿಗ್ತೀವಿ ನಿಮ್ಗೆ. ಸೊ ಗೈಸ್ ಇವಾಗ ಕ್ಯಾರೆಟ್ ಹಾಕಿದ್ವಿ. ಆ ಕ್ಯಾರೆಟ್ ಜೊತೆ ಜಿಂಜರ್ ಗಾರ್ಲಿಕ್ ಇವಾಗಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕದ. ಓಕೆ, ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಅದು ಫಸ್ಟ್ ಹಾಕ್ಬೇಕು. ಫಸ್ಟೇ ಹಾಕ್ಬೇಕಾಯ್ತು ಗೈಸ್, ಮಾಡ್ಕೋಬಹುದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಸಾಕಾ? ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಸೊ ಫಸ್ಟೇ ತುಂಬಾ ಜಾಸ್ತಿ ಫ್ರೈ ಮಾಡ್ಬೇಕು. ಪನ್ನೀರ್ ಹಾಕ್ಬಿಡ್ಲಾ? ಪನ್ನೀರ್ ಹಾಕ್ತೀಯಾ? ತಾಳಿದೆಲ್ಲ ಒಂಚೂರು ಫ್ರೈ ಆಗ್ಲಿ. ಸರಿ, ಹಾಗಾಯ್ತು. ಸ್ವಲ್ಪ ಫ್ರೈ ಆಗಿ ಆಮೇಲೆ ಪನ್ನೀರ್ ಹಾಕೋಣ. ನೋಡಿ ಈಗ ಇದು ಕಂಪ್ಲೀಟ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ, ಜೊತೆಗೆ ಎಲ್ಲ ಚಿಕ್ಕದಾಗಿ ಎಲ್ಲ ಈರ್ಕೊಂಬಿಟ್ಟಿದೆ. ಈಗ ಪನ್ನೀರ್ ಆಡ್ ಮಾಡೋದು. ಸೊ ಇವಾಗ ಪನ್ನೀರ್ ಆಡ್ ಮಾಡ್ಬೇಕಾ? ಸೊ ಗೈಸ್ ನಾವು ಪನ್ನೀರ್ನ ಆಡ್ ಮಾಡ್ತಾ ಇದೀವಿ ಇವಾಗ. ಕಂಪ್ಲೀಟ್ಲಿ ಪನ್ನೀರ್ ಆಡ್ ಮಾಡಿದೀನಿ. ನೋಡಿ ಗೈಸ್, ಪನ್ನೀರ್ನ ಆಡ್ ಮಾಡಿದಾಳೆ. ಈಗ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರ್ದು ಅಷ್ಟೇ ಸ್ವಲ್ಪ ಏನಂತಾರೆ, ಮಿಲ್ಕಿ ಸ್ಮೆಲ್ ಇರುತ್ತೆ. ಹಾಲ್ ತರ ಸ್ಮೆಲ್. ಆ ಹಾಲ್ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ ಹಿಂಗ್ ಮಾಡಿದ್ರೆ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಏನಂದ್ರೆ ನಾನ್ ಅಕ್ಕನ ಅಥವಾ ಇವಳ ಅಕ್ಕನ ಗೊತ್ತಾಗಲ್ಲ ಗೈಸ್. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಇರೋದು ಅವಳಿಗೆನೆ. ಬಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಂದ್ರೆ ನಾನೇ. ಈ ಡಂಪ್ಲಿಂಗ್ಸ್ ಎಲ್ಲ ಟ್ರೈ ಮಾಡಿದ್ ನಾನೇ ಗೈಸ್. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ ತಕ್ಷಣ ಇದು ತಿನ್ಬೇಕು ಅಂತ ಅನ್ಸತ್ತಲ್ಲ, ಅವಾಗ ನಾನ್ ತರ್ಸ್ಕೊಂಡು ಏನಾದ್ರು ಟ್ರೈ ಮಾಡಿರ್ತೀನಿ. ಆಮೇಲೆ ನಮ್ ಡುಮ್ಮುಗೆ ಮಾಡ್ಕೊಡೋದು. ಗೈಸ್ ಅವಳು ಯಾವ ತರ ಅಂದ್ರೆ ಸ್ವಲ್ಪ ಎಲ್ಲ ಇನೋವೇಟಿವ್ ಆಗು ಮಾಡ್ತಾಳೆ. ಆಮೇಲೆ ಅನ್ನ ಸಾಂಬಾರ್ ಎಲ್ಲ ಮಾಡ್ತಾಳೆ. ನಾನು ಎಲ್ಲಾ ಮಾಡ್ತೀನಿ ಗೈಸ್. ಅದೆಲ್ಲ ಬರಲ್ಲ. ಅನ್ನ ಸಾಂಬಾರು ಮುದ್ದೆ ಮಾಡಕ್ ಬರಲ್ಲ. ಮುದ್ದೆ ನನಗ್ ಬರುತ್ತೆ. ಮುದ್ದೆ ಮಾಡಕ್ ಬರಲ್ಲ ಬಿಟ್ರೆ ಬೇರೆ ಪ್ರತಿ ಒಂದ್ ಅಡ್ಗೆನು ಮಾಡ್ತೀನಿ ನಾನು. ಐ ಆಮ್ ನಾಟ್ ಅ ಮ್ಯಾಗಿ ಓನ್ಲಿ ಮ್ಯಾಗಿ ಕುಕಿಂಗ್. ಸೊ ನಾನು ಎಲ್ಲಾ ತರ ಅಡ್ಗೆನು ಮಾಡ್ತೀನಿ ಗೈಸ್. ಈಗ ಅದೇನೋ ಒಂದ್ ಇಂಗ್ರೀಡಿಯೆಂಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಲು ತರದು. ಸೊ ಅಂಗಡಿಗೆ ಹೋಗಿದ್ದಾಳೆ ತರಕ್ಕೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಇದನ್ನೆಲ್ಲ ಫುಲ್ಲು ಫ್ರೈ ಮಾಡಿ ಇಟ್ಟಿರ್ತೀನಿ ಗೈಸ್. ಆಮೇಲಿಂದ ಅವಳು ಬಂದ್ಮೇಲೆ ಅವಳು ಏನೇನ್ ಸ್ಪೈಸಸ್ ಹಾಕ್ತಾಳೆ ನೋಡ್ಕೊಂಡು ಸ್ಪೈಸಸ್ ಹಾಕಿ ಇದ್ ಮಾಡೋಣ. ಫುಲ್ಲು ನಂಗನ್ಕ ಸ್ಮೆಲ್ ಘಮ ಅಂತ ಇದೆ. ಯಾಕೆ ಅಂದ್ರೆ ಇನ್ನೂ ಏನು ಊಟ ಮಾಡಿಲ್ಲ ಆಗುತ್ತೆ. ನಮ್ಮ ಅಕ್ಕ ಇನ್ನೂ ಊಟ ಕೊಡ್ತೀನಿ. ನಾನು ಈಗ ಊಟ ಕೊಟ್ಬಿಟ್ರೆ ಅವಳು ಇದನ್ನ ತಿನ್ಬಿಟ್ರೆ ಸೂಪರ್ ಆಗಿರುತ್ತೆ ಅನ್ಸುತ್ತೆ. ನಾನು ಯಾವತ್ತೂ ರೈಸ್ ಪೇಪರ್ ಟ್ರೈ ಮಾಡಿಲ್ಲ. ಬಟ್ ಅವಳು ಹೇಳಿದ್ದು ಸಕ್ಕತ್ತಾಗಿರುತ್ತೆ ರೈಸ್ ಪೇಪರ್ ಅಲ್ಲಿ. ಅವಳು ಒಂದ್ಸತಿ ಮನೇಲಿ ಆಲ್ರೆಡಿ ಮಾಡಿದ್ಲು. ನಮ್ ಪಪ್ಪ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ನಾನು ಅವತ್ತಿಂದಾನು ಕೇಳ್ತಿದ್ದೆ, ಮಾಡ್ಕೊಡು ಅಂತ. ಅಂತ ಅಂದು ಇನ್ನು ಮಾಡ್ಕೊಟ್ಟೇ ಇರ್ಲಿಲ್ಲ. ಸೊ ಇವತ್ ಮಾಡ್ಕೊಡಕ್ಕೆ ಅಂತ ಕರೆದ್ಲು. ಹಂಗೆ ಬಾ ವ್ಲಾಗು ಮಾಡೋಣ ಅಂತ ಅಂದ್ಲು. ಸರಿ ಅಂತ ಬಂದ್ಬಿಟ್ಟೆ. ಸೊ ಗೈಸ್ ಇವಾಗ ಕಂಪ್ಲೀಟ್ ಆಗಿ ಫುಲ್ಲು ಫ್ರೈ ಆಗಿದೆ ಗೈಸ್. ಅದು ಫ್ರೈ. ಇವಾಗ ಅದಕ್ಕೆ ಸ್ಪೈಸಸ್ ಹಾಕ್ಬೇಕು. ಮೇನ್ ಸ್ಪೈಸಸ್ ನಾನ್ ಏನ್ ಗೊತ್ತಾ ಗೈಸ್, ನಂದ್ರಲ್ಲಿ ಊಟ ಯಾಕೆ ಚೆನ್ನಾಗಿರುತ್ತೆ ಅಂದ್ರೆ ಸಿಕ್ಕಿದ್ ಪಕ್ಕಿದ್ ಇರೋ ಬರೋ ಎಲ್ಲಾ ಸ್ಪೈಸಸ್ ಹಾಕ್ತೀನಿ ನೋಡಿ. ಚೋಲೆ ಮಸಾಲ, ಪಾನಿಪುರಿ ಮಸಾಲ, ಅಯ್ಯಯ್ಯೋ ಗರಂ ಮಸಾಲ, ಸ್ವಲ್ಪ ಸೋಯಾ ಸಾಸು, ಮತ್ತೆ ಇದು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಆಮೇಲೆ ಮ್ಯಾಗಿ ಮ್ಯಾಜಿಕ್ ಮಸಾಲ, ಖಾರದ ಪುಡಿ, ಉಪ್ಪು, ಚಿಲ್ಲಿ ಆಯಿಲು ಎಲ್ಲ ಹಾಕ್ಬಿಡ್ತೀವಿ. ಸೊ ಸಕ್ಕತ್ತಾಗಿರುತ್ತೆ ಗೈಸ್. ಬನ್ನಿ ಇವಾಗ ಎಲ್ಲ ಆಡ್ ಮಾಡಿ. ಸೊ ಈಗ ಗರಂ ಮಸಾಲ ಹಾಕ್ತಾ ಇದೀನಿ. ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ಬಿಡ ಸ್ವಲ್ಪ. ಸೊ ಇದು ಚೋಲೆ ಮಸಾಲ ಗೈಸ್, ಸ್ವಲ್ಪ ಎಲ್ಲ. ಚೋಲೆ ಮಸಾಲ. ಆಮೇಲೆ ಇದ್ ಬಂದ್ಬಿಟ್ಟು ಪಾನಿಪುರಿ ಮಸಾಲ.
ಗೈಸ್ ಪಾನಿಪುರಿ ಮಸಾಲ ಸಾಕು. ಪಾನಿಪುರಿ ಮಸಾಲ ಜಾಸ್ತಿ ಹಾಕಲ್ಲ ಗೈಸ್, ಎಲ್ಲಾ ಫುಲ್ ಕಡಿಮೆ ಕಡಿಮೆ ಹಾಕ್ತಿವಿ. ಇದ್ ಬಂದ್ಬಿಟ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಬೀಜದ ಮಸಾಲ ಪೌಡರ್. ಕೊತ್ತಂಬರಿ ಮಸಾಲ ಏನಂತಾರೆ, ಮಸಾಲ ಅನ್ಬಾರ್ದು, ಪೌಡರ್ ಮಸಾಲ. ಆಮೇಲೆ ಇದೆಲ್ಲ ಇದು ಮ್ಯಾಜಿಕ್ ಮಸಾಲ. ಕ್ಲಮ್ಸಿಯಸ್ಟ್ ಪರ್ಸನ್ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಹಾಕೋಣ, ಯಾಕಂದ್ರೆ ಚೆನ್ನಾಗಿರುತ್ತೆ. ಸ್ವೀಟ್ 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 ಆಗಲ್ಲ, ಚೆನ್ನಾಗಿರುತ್ತೆ. ಸ್ವೀಟ್ ಅಂತ. ಆಮೇಲೆ ಇದು ಅಚ್ ಖಾರದ ಪುಡಿ, ನಮ್ಮ ಮನೆಯಲ್ಲಿ ಮಾಡಿರೋ ಅಚ್ ಖಾರದ ಪುಡಿ ಗೈಸ್. ಇದೊಂಚೂರು ಜಾಸ್ತಿನೇ ಹಾಕೋಣ, ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಸ್ಪೈಸಿ ಜಾಸ್ತಿ. ಆಮೇಲೆ ಉಪ್ಪು ತಗೋ ಚುಚ್ಚು, ಅಲ್ಲಿ ಉಪ್ಪು ತಗೋ. ಸೊ ಇದು ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಗೈಸ್. ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೊಟ್ಟಿಲ್ಲ, ಬರೀ ಆರಿಗ್ಯಾನೋ ಅಷ್ಟೇ ಕೊಟ್ಟಿರೋದು. ಹಾ, ಸೊ ಇದು ಅಷ್ಟೇ. ಆಮೇಲೆ ಉಪ್ಪು ಹಾಕ್ತಿದ್ದಾಳ ಅವಳು, ಗೊತ್ತಿಲ್ಲ ಇಷ್ಟ. ಅಷ್ಟ ಸಾಕು. ಹಾ, ಆಮೇಲೆ ಒಂಚೂರು ಸೋಯಾ ಸಾಸ್ ಎಂತಕ್ಕೆ ಅಂದ್ರೆ ಸಕ್ಕದಾಗೆ ಟೇಸ್ಟ್ ಕೊಡುತ್ತೆ ಗೈಸ್ ಆಕ್ಚುಲಿ. ಚಲ್ಬೇಡ. ಆಯ್ತು ಗೈಸ್, ಇವಾಗ ಅವಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಕಳಿಸ್ತಾಳೆ. ತಡಿ, ಒಂಚೂರು ಚಿಲ್ಲಿ ಆಯಿಲ್ ಹಾಕ್ತೀನಿ. ಸೊ ಗೈಸ್, ಇದ್ ಬಂದ್ಬಿಟ್ಟು ಚಿಲ್ಲಿ ಆಯಿಲು. ಅದು ಎಂತಕ್ ಹಾಕ್ತಿವಿ ಅಂತ ಅಂದ್ರೆ ಟೇಸ್ಟ್, ಖಾರ ಇರುತ್ತೆ ನೋಡಿ. ಚಿಲ್ಲಿ ಆಯಿಲ್ ಹಿಂಗಿರುತ್ತೆ ಗೈಸ್. ಹಾ, ಸಾಕು. ಜಾಸ್ತಿ ಹಾಕ್ಬಿಟ್ರೆ ಫುಲ್ ಕಹಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಗೈಸ್, ಈ ತರ ಆಯ್ತು ಕೊನೆಗೆ. ಸೊ ಇಷ್ಟು ಗೈಸ್, ಸ್ಟಫಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಗೈಸ್ ನಾವು. ಓಕೆ ಗೈಸ್, ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ. ಸೊ ಅದೇನ್ ಯಾವಾಗ ಬೇಕಾದ್ರೂ ಹಾಕೊಬಹುದು, ಜಸ್ಟ್ ಲಾಸ್ಟ್ ಅಲ್ಲೂ ಹಾಕ್ಬೋದು. ಅದ್ ಹಾಕದೆ ಫ್ಲೇವರ್ಗೋಸ್ಕರ. ನೋಡಿ ಗೈಸ್, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಸಾಕು. ಅಷ್ಟೊತ್ತಿಗೆ ನಮ್ಮ ಅಚ್ಚು ರೈಸ್ ಪೇಪರ್ ರೆಡಿ ಮಾಡ್ಕೊಂತಾರೆ ಗೈಸ್. ಅದು ಗೈಸ್ ಮಾಡ್ಕೊ ರೈಸ್ ಪೇಪರ್ಗೆ ಸ್ವಲ್ಪ. ಸೊ ಇದು ಸ್ಟಫಿಂಗ್ ರೆಡಿ ಆಯ್ತು. ಸೊ ನಾವ್ ಇವಾಗ ಈ ರೈಸ್ ಪೇಪರ್ ನ ರೆಡಿ ಮಾಡ್ಕೊಳ್ಳೋಣ ಗೈಸ್. ರೈಸ್ ಪೇಪರ್ಗೆ ಏನಿಲ್ಲ, ಬರೇ ನೀರ್ ಬೇಕು. ಈ ರೈಸ್ ಪೇಪರ್ಸ್ ಅದನ್ನ ಸೋಕ್ ಮಾಡಿ ಒಂದ್ 10 ಸೆಕೆಂಡ್ಸ್ ಅಷ್ಟೇ, ಅವಾಗ ಫುಲ್ ಸಾಫ್ಟ್ ಆಗ್ಬಿಡುತ್ತೆ. ಆ ಸಾಫ್ಟ್ ಆಗಿರೋದಕ್ಕೆ ಈ ಸ್ಟಫಿಂಗ್ ನ ತುಂಬಿ ಅದಕ್ಕೆ ಮೊಜರೆಲ್ಲಾ ಚೀಸ್ ಹಾಕಿ, ಆಮೇಲೆ ಚಪಾತಿ ಮಾಡ್ತೀವಲ್ಲ ಆ ತವಾ ಮೇಲೆ ಗೈಸ್ ಇದು ಆವಾಗ್ಲೇನೆ ಹಾಕಿದ್ವಿ ಒಂಚೂರು, ಬಟ್ ಆವಾಗ್ಲೇನು ವಿಡಿಯೋಗ್ ರೆಕಾರ್ಡ್ ಆಗ್ಲಿಲ್ಲ. ಇವಾಗ ಒಂಚೂರು ಹಾಕಿ ಫುಲ್ ಮಿಕ್ಸ್ ಮಾಡ್ತಿದೀವಿ. ಸೊ ಇದು ಅಷ್ಟೇ ಗೈಸ್, ಸ್ವಲ್ಪ ಸ್ವೀಟ್ ಅಂತ ಅಲ್ಲ, ಎಕ್ಸ್ಟ್ರಾ ಫ್ಲೇವರ್ ಸಕ್ಕದಾಗಿರುತ್ತೆ. ಇವಾಗ ಆಕ್ಚುಲಿ ನಾವು ಟೇಸ್ಟ್ ನೋಡಿ ಹೆಂಗಿತ್ತು ಚುಚ್ಚು. ಸೂಪರ್ ಆಯ್ತು ಗೈಸ್. ನಿಜ ಹೇಳ್ಬೇಕಂದ್ರೆ ಈ ತರ ಒಂದ್ ಪದ್ಯ ಮಾಡ್ಕೊಂಡ್ ತಿಂತಿದ್ವಿ, ಆ ತರ ಇತ್ತು. ಬಟ್ ಇದಕ್ಕೆ ಏನಂದ್ರೆ ಚಿಲ್ಲಿ ಆಯಿಲ್ ಎಲ್ಲ ಹಾಕಿರೋದು ಫುಲ್ ಸ್ಪೈಸಿ ಆಗಿ ಬಂದಿದೆ. ಸಕ್ಕದಾಗಿದೆ ಗೈಸ್, ಮಾತ್ರ ನಿಜ ತುಂಬಾ ಚೆನ್ನಾಗಿದೆ. ನೋಡಿ ಫೈನಲ್ ಔಟ್ಪುಟ್ ಬಂದ್ಬಿಟ್ಟು ಈ ತರ ಬಂದಿದೆ ಸ್ಟಫಿಂಗು. ಸೊ ಇದನ್ನ ಇವಾಗ ರೈಸ್ ಪೇಪರ್ ಮಾಡಿ. ಸೊ ಗೈಸ್, ರೈಸ್ ಪೇಪರ್ ಅಂದ್ರೆ ಇದು. ರೈಸ್ ಪೇಪರ್ ಅಲ್ಲಿ ಇವಾಗ ನೋಡಿ ಈ ತರ ಒಂದೊಂದಾಗೆ ತಗೋಬೇಕು, ಈ ತರ ಡಂಕ್ ಮಾಡ್ಬೇಕು. ಹುಷಾರು, ಫುಲ್ ಕಿತ್ತೋಗ್ಬಿಡುತ್ತೆ ಗೈಸ್, ನಿಧಾನಕ್ಕೆ ತೆಗಿಬೇಕು. ಇದನ್ನ ಆಗಿಲ್ಲ, ಉಲ್ಟಾ ಮಾಡಿ ಇನ್ನೊಂದ್ಸತಿ ಹಾಕೋದು. ಇವಾಗ ಆಗುತ್ತೆ. ಆಗಿಲ್ಲ. ಸೊ ಗೈಸ್, ಒಂದ್ ಸ್ವಲ್ಪ 5 to 10 ಸೆಕೆಂಡ್ಸ್ ಅದ್ರೊಳಗಡೆನೆ ಬಿಟ್ಬಿಡ್ಬೇಕು. ಇದು ಕಂಪ್ಲೀಟ್ ಆಗಿ ಈ ತರ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ್ಮೇಲೆ ಇನ್ನೊಂದ್ ಕಡೆ ಓಪನ್ ಮಾಡಿ ಇಟ್ಕೊಂಡು, ಇದೆಲ್ಲ ಬಂದ್ಬಿಡ್ತು, ಇರ್ಲಿ ಬಿಟ್ಕೊಬೇಡಿ. ಈ ತರ ಓಪನ್ ಮಾಡಿ ಇಟ್ಕೊಂಡು ನೀವು ಫಸ್ಟ್ ಸ್ವಲ್ಪ ಮೊಜರೆಲ್ಲಾ ಚೀಸ್ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸ್ಟಫಿಂಗ್, ನಮಗ್ ಜಾಸ್ತಿ ಬೇಡ, ಸ್ವಲ್ಪ. ಸೊ ಸ್ವಲ್ಪ
ಇಷ್ಟು. ಸೊ ಈ ತರ ಸ್ಟಫಿಂಗ್ ಹಾಕೊಂಡು ಅದ್ರ ಮೇಲೆ ಒಂದ್ ಚೂರು ಚೀಸ್ ಹಾಕೊಂಡು, ಸೊ ದಟ್ ಎರಡೂ ಕಡೆ ಫುಲ್ಲು ಏನಾದ್ರು ಜ್ಯೂಸಿ ಆಗಿರುತ್ತೆ, ಚೀಸಿ ಆಗಿರುತ್ತೆ ಅಂತ. ಸೊ ಎರಡೂ ಕಡೆ ಹಾಕೊಂಡು ನೀವು ಈ ತರ ಇದೊಂದು ಕ್ಲೋಸ್ ಮಾಡಿ. ಸೊ ಇದು ಸಿಗೋದೇ ಇಲ್ಲ ಗೈಸ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಣಿಸೋದೇ ಇಲ್ಲ. ಸೊ ಈ ಕಡೆನೂ ಕ್ಲೋಸ್ ಮಾಡ್ಕೊಂಡು ಇದನ್ನ ಹಿಂಗೂ ಕ್ಲೋಸ್ ಮಾಡಿ 4 ಕಡೆ. ಸೊ ಈ ತರ ಬರುತ್ತೆ ಫೈನಲ್ ಆಗಿ. ಸೊ ಇದೊಂದಾಗಿದೆ. ಇದೇ ತರ 10 ಪೀಸಸ್, ಒಂದ್ರಲ್ಲಿ 10 ಪೀಸಸ್ ಕೊಟ್ಟಿರ್ತಾರೆ. ಸೊ ನಾವ್ 4 ಮಾಡಿರ್ತೀವಿ. ಇವಾಗ 4 ಮಾಡ್ಬಿಟ್ಟು ರಿವ್ಯೂ ಕೊಡ್ತೀವಿ ನೋಡಿ ಗೈಸ್. ಆದ್ಮೇಲೆ ಫಸ್ಟ್ ಒಂದು ಚಪಾತಿ ಕಾವ್ಲಿ ತಗೊಂಡು ಇಟ್ಕೊಂಡು ಆಮೇಲೆ ಈ ತರ ಹಚ್ಬೇಕು. ಸೊ ಇದೊಂದ್ ಸ್ವಲ್ಪ ಕಾಯ್ಬೇಕು ಗೈಸ್. ಕಾಯ್ದಾದ್ಮೇಲೆ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಆಯಿಲ್ನ ಈ ತರ ಸ್ಪ್ರೆಡ್ ಮಾಡಿ ಆಮೇಲೆ ಅದನ್ನ ಹಾಕೊಂಡು ಆಮೇಲೆ ಆ ಕಡೆ ಈ ಕಡೆ ಆ ತರ ಮಾಡಿದ್ರೆ ರೋಸ್ಟ್ ಆಗಿರುತ್ತೆ. ಅವಾಗ ಸಕ್ಕತ್ತಾಗಿರುತ್ತೆ. ಬನ್ನಿ ಗೈಸ್. ಡುಮ್ಮು ಮಾಡ್ತಾ ಇದೆ ನೋಡಿ ಗೈಸ್. ನಂಗೆ ನಿಜವಾಗ್ಲೂ ಮಾಡಕ್ ಅನ್ಕ ಗೊತ್ತಾಗ್ತಾ ಇಲ್ಲ. ಹಾಳಾದ್ರೆ ಮಾತ್ರ ಹೊಡ್ದಾಕ್ಬಿಡ್ತೀನಿ. ಹಾಳ್ಗೀಳ್ ಮಾಡ್ಕೊಂಡು ಹಾಳ್ ಮಾಡಿದ ಪೀಸ್ ನಾನ್ ತಿಂತೀನಿ. ನೋಡಿ ನಮ್ಮ ಅಕ್ಕ ಹೇಳ್ದಂಗೆ ಇವಾಗ ಒಂಚೂರೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಚೀಸ್. ಓಕೆ, ಸ್ವಲ್ಪ ಚೀಸ್ ಹಾಕೊಳ್ಳಬೇಕು ಗೈಸ್, ಸ್ವಲ್ಪ. ಆಮೇಲೆ ಇದನ್ನ ಹಾಕು. ಸಾಕು. ಸಿಕ್ತಿರ್ಗ ಇದಕ್ಕೆ ಮೊಸರೆಲ್ಲ ಚೀಸ್ ಹಾಕಿ ಇನ್ನೊಂದ್ ಸ್ವಲ್ಪ ಮೊಸರೆಲ್ಲ ಚೀಸ್ ಹಾಕಿ ಇವಾಗ ಕ್ಲೋಸ್ ಮಾಡಮ್ಮ, ನೋಡೋಣ. ಕ್ಲೋಸ್ ಮಾಡೋದ್ರ ಮೇಲೆ ಎಲ್ಲ ನಿಂತಿರುತ್ತೆ ಗಾಯ್ಸ್. ಒಂದೇ ಸತಿ ಕಲ್ತ್ಬಿಟ್ನಲ್ಲ. ಸೊ ಗೈಸ್ ಇವಾಗ ಫುಲ್ ಕಾಯ್ದಿದೆ. ಫುಲ್ ನೋಡಿ, ಫುಲ್ ಹೋಗೇ ಬರ್ತಿದೆ ಚುಚ್ಚು. ಪರವಾಗಿಲ್ಲ, ಸಣ್ಣ ಮಾಡಿದೆ. ಫುಲ್ ಸಣ್ಣ ಮಾಡು. ಸಣ್ಣ ಆಗಿದೆ. ಸೊ ಇವಾಗ ಇದನ್ನ ಒಂದೊಂದಾಗೇನೆ ನೋಡಿ ಈ ತರ ಇರ್ಬೇಕು. ಈ ತರ ಇರುತ್ತೆ. ಸೊ ಇದನ್ನ ಸ್ವಲ್ಪ ಇದ್ರ ಮೇಲೆ ಅಷ್ಟೇ ಗೈಸ್, ಒಂಚೂರು ಈ ತರ ಮಾಡೋದು. ವಾ, ನಮ್ಮಪ್ಪ ಬಂದ್ರು. ಹಾಯ್ ಪಪ್ಪ. ಹಾಯ್. ತಿನ್ನೋ ಕಾರ್ಯಕ್ರಮ ಯಾವಾಗ? ಇನ್ನೊಂದ್ 10 ನಿಮಿಷ. ನಮ್ಮನ್ನ ತಿನ್ನೋ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ. ಓಕೆ, ಬ್ಯಾಟಿಂಗ್ ಆಡ್ತೀವಿ. 10 minutes. ಏನೇನೋ ಮಾಡ್ತಾ ಇದ್ದೀರಾ? ಅದೇ ಅವತ್ತು ಅಚ್ಚು ನಿಮಗೆ ಅವತ್ ಮಾಡ್ಕೊಟ್ಟಿರ್ಲಿವ ನಿಮಗೆ ರೈಸ್ ಪೇಪರ್ ಸಣ್ಣದೊಂದು ಮಾಡ್ಕೊಂಡ್ ಕೊಡ್ತೀನಿ. ಈಗ ಅದಕ್ಕೋಸ್ಕರ ಇಟ್ಟಿದ್ದೆ ನಿಮ್ಗೆ. ಸೊ ಇದ್ರಲ್ಲಿ ಗೈಸ್ ನಾನು ಯಾವಾಗ್ಲೂ ಹೇಳಿದ್ನಲ್ಲ, ನಮ್ಮ ಅಪ್ಪಂಗ್ ಸಿಕ್ಕಾಪಟ್ಟೆ ನನ್ ಪನ್ನೀರ್ ರೆಸಿಪಿ ಇಷ್ಟ ಅಂತ. ಸೊ ಅದನ್ನ ಮತ್ತೆ ನಮ್ಮ ಅಪ್ಪಂಗ್ ಮಾಡ್ಕೊಡ್ಬೇಕಂತೆ. ಇವಾಗ ಇದನ್ನ ಪಕ್ಕದಲ್ಲಿ ಮಾಡ್ಕೊಟ್ಟು ನಮ್ಮ ಅಪ್ಪಂಗ್ ಕೊಡೋಣ. ಅಷ್ಟೊಂದು ತಿಂತಾ ಇರ್ತಾರೆ. ಅಷ್ಟೊಂದ್ ಬೇಡ. ಇದ್ರಲ್ಲಿ ಇಷ್ಟೊಂದ್ ಬೇಡವಾ? ಓಕೆ, ಮಾಡೋಣ. ಅದ ಹಂಗೆ ಫ್ಲಿಪ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಕಡಿ ಇವಾಗ ಬಂದು ಸುಟ್ಟೋಗ್ಬಿಡುತ್ತೆ ಕೈ. ಆಮೇಲೆ ಯವ್ವ ಅಂಟ್ಕೊಂಡ್ಬಿಡ್ತು. ವಾಯ್ಸ್ ಕಂಪ್ಲೀಟ್ ಆಗಿ ಇವಾಗ ರೆಡಿ ಇದೆ. ಬನ್ನಿ. ಅಯ್ಯೋ ಈ ತರ ಹಾಕೋಣ ಗೈಸ್. ನೀವು ನೋಡ್ಬೋದು, ಇದು ಆಯಿಲ್ ಅಲ್ಲ, ಇದು ಚಿಲ್ಲಿ ಆಯಿಲ್. ಗೈಸ್. ಅವೆಲ್ಲ ಕಂಪ್ಲೀಟ್ಲಿ ಚಿಲ್ಲಿ ಆಯಿಲ್. ಅಷ್ಟೊಂದು ಆಯಿಲ್ ಹಾಕಿಲ್ಲ ನಾವು.
ಅದು ಆಯಿಲ್ ಅಲ್ಲ, ಚಿಲ್ಲಿ ಆಯಿಲ್ ಅದು. ಇವಳು ನೋಡಿ ಈ ಡುಮ್ಮು ಮಾಡ್ತಾ ಇದ್ದಾಳೆ. ಸೊ ಇವಾಗ ರೆಡಿ ಇದೆ. ನೋಡಿ ಗೈಸ್, ಈ ತರ ಇದೆ ಡಂಪ್ಲಿಂಗ್ಸ್ ರೆಡಿ ಇದೆ. ಸೊ ಇವಾಗ ಟೇಸ್ಟ್ ಮಾಡಕ್ ಕೊಡೋಣ ನಮ್ ಡುಮ್ಮುಗೆ. ಸೊ ಗೈಸ್ ಆಕ್ಚುಲಿ ಏನಂದ್ರೆ ನಾನು ಸ್ಪೆಷಲ್ ಆಗಿ ಮಾಡಿದ್ದು ನನ್ನ ತಂಗಿಗೋಸ್ಕರನೇ ಆಕ್ಚುಲಿ ನಾನು ಮಾಡಿದ್ದು. ಅವತ್ತಿಂದ ಕೇಳ್ತಾ ಇದ್ಲು ನನ್ಗೂ ಮಾಡ್ಕೊಡು 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 ಅಂತ ಡಂಪ್ಲಿಂಗ್ಸ್ ನ. ಸೊ ಇವಾಗ ಆಗಿದೆ. ಒಂಚೂರ್ ಸಾಸ್ ಮೇಲ್ಗಡೆ ಹಾಕಿದೀನಿ so that ಚೆನ್ನಾಗಿರುತ್ತೆ ಅನ್ಬಿಟ್ಟು ತಂಗಿ ಹತ್ರನೇ ಮಾಡಿಸ್ತಿದ್ದಾಳೆ. ಅಯ್ಯೋ ಮಾಡ್ಬೇಕು, ಯಾಕೆ ಮಾಡ್ಬಾರ್ದ ಗೈಸ್? ನಾನು ಇವ್ರ ಮನೆ ಗೆಸ್ಟು, ಮಖಾಗೆ ಎಷ್ಟು ಗೆಸ್ಟ್ ತರಾನೇ ಟ್ರೀಟ್ ಮಾಡ್ತಿಲ್ಲ ನನ್ನ. ನೀನೇನ್ ದೊಡ್ಡ ಮಖಾಗೆ ಎಷ್ಟು ನೀನು. ಆಯ್ತು ಬನ್ನಿ ಗೈಸ್, ಇವಾಗ ಇವಳಿಗೆ ಕೊಡೋಣ. ಕೊಟ್ಬಿಟ್ಟಿ ಕೇಳೋಣ. ಚುಚ್ಚು ವಾವ್, ತಿಂತಾ ಇದೆ. ಇವಾಗ ಬಿಸಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹೆಂಗಿದೆ ಚುಚ್ಚು? ಸೂಪರ್ ಆಗಿದೆ, ಸ್ಪೈಸಿ ಆಗಿದೆ. ಓ ಹೌದಾ? ಖಾರ ಜಾಸ್ತಿನಾ? ಬಿಸಿ ಬಿಸಿ. ಜಾಸ್ತಿ. ಸೊ ಗೈಸ್ ನಾನು ತಿಂದ ಹೇಳ್ತೀನಿ. ಒಂದ್ ತಟ್ಟೆ ತಿನ್ನದೆ ಪಕ್ಕ ಇದಂತೂ ಫುಲ್ ಚೀಸಿ ಚೀಸಿ ಕೋಗು. ಹಂಗೆ ತಂದ್ಕೊಟ್ಟಿದ್ದೀನಿ, ತೊಳಿಯಪ್ಪ. ಹಂಗೆ ಕಚ್ಬೇಕಷ್ಟೇ. ಏನಿದು? ಡಂಪ್ಲಿಂಗ್ಸ್ ಹೆಂಗಿದೆ ಅಪ್ಪ? ತುಂಬಾ ಚೆನ್ನಾಗಿದೆ. ಹಾ ನಾನು ಈ ತರ ತಿಂದೇ ಇರ್ಲಿಲ್ಲ. ಹಾ ಒಳ್ಳೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ನನ್ ಕೆಳದಿದೆ ಚೆನ್ನಾಗಿದೆ. ಯಾಕಂದ್ರೆ ಗೈಸ್ ನಮ್ಮಪ್ಪ ಯಾವತ್ತೂ ಆ ಪನ್ನೀರ್ ಬಿಡೋದೇ ಇಲ್ಲ ಗೈಸ್, ಲೈಫ್ ಲಾಂಗ್. ಇದು ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟಪಟ್ಟಿದ್ದು. ಇದು ಅಷ್ಟೇ ತುಂಬಾ ಶ್ರಮ ಪಟ್ಟು ಮಾಡಿದಾಳೆ. ತುಂಬಾನೇ ಚೆನ್ನಾಗಿದೆ ಗಾಯ್ಸ್. ದಯವಿಟ್ಟು ಎಲ್ಲರೂ ಇದನ್ನ ನೋಡಿ ಸಂತೋಷ ಪಡಿ, ಟ್ರೈ ಮಾಡಿ ನೀವು ಮನೇಲಿ. ನಾವ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಸೊ ಹೆಂಗಿತ್ತು ಚುಚ್ಚು? ಸೂಪರ್ ಆಯ್ತು. ಸೊ ನೀವು ಟ್ರೈ ಮಾಡಿ ಗೈಸ್. ಇನ್ನು ತಿಂತಾ ಇದ್ದೀನಿ. ನೀವು ಟ್ರೈ ಮಾಡಿ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ, ಸೊ ದಟ್ ಈಸಿ ರೆಸಿಪೀಸ್ ಸಿಗುತ್ತೆ ಅವ್ರಿಗೂ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನೋದಕ್ಕೆ. ಹಿಂಗೆ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆಗಾಗ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.